ಸರ್ ನೋಡಿ, ಇದು ಪಾಂಡವರ ಹೆಜ್ಜೆ. ಇದು ಕೋಲು ಊರಿದ್ದಂಥದ್ದು ನೋಡಿ. ನೋಡಿ ಸರ್, ಅದು ಈ ಪಾಂಡವರು ಕಾಲದ ಹೇಳಿದ ತಕ್ಷಣ ಹಂದಿ ಜೀವಾಗಿದ್ವು, ಕಾದಾಡ್ತಾ ಇದ್ವು. ಒಂದು ಈ ಕಡೆಯಿಂದ ಇರೋದು ಹಂದಿ, ಆ ಕಡೆಯಿಂದ ಬರೋದು ಸಿಡ್ಲು ಹೊಡೆದು ಸ್ವಲ್ಪ ಕಟ್ಟಾಗಿದೆ ಅದು ಹುಲಿ. ಅಲ್ಲಿ ಸರ್ ಅದು ದೇವ್ರ ಮನೆ. ಅದು ಇಲ್ಲಿ ಪಕ್ಕ ಇರೋದು ಕಡ್ಡಿಕಲ್ ಹೋಮ್ ಸ್ಟೇ ಅಂತ ಇಲ್ಲೇ ಇರೋದು. ಅದು ಎತ್ತಿನ ಭುಜ. ಅದು ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಪಾಂಡವರು ಹೆಜ್ಜೆ, ಇದು ಬಟ್ಲ ಮಾವಿ ಅಂತ. ಇದು ಯಾರೋ ವಿಡಿಯೋ ನೋಡಿದರೆ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ನೋಡಿ ಸರ್, ಇದು ಪಾಂಡವರು ಹಿಂದೆ ವನವಾಸದಲ್ಲಿ ಬಂದಾಗ ವಾಸ ಮಾಡಿದ ಸ್ಥಳ ನೋಡಿ. 360 ದಿನದಲ್ಲೂ ನೀರು ಎಲ್ಲ ಇರುತ್ತೆ. ಇದು ರಾಮನಡಿಕೆ ಅಂತ ನೋಡಿದ, ಇದು ಎಲ್ಲ ರಾಮನಡಿಕೆ ಬೀಳುತ್ತೆ ಇದರಲ್ಲಿ. ಸರ್ ಇದು ನೋಡ್ತಾ ಇದ್ದೀರಲ್ಲ ನೀವು, ಇದೇ ಪಾಂಡವರು ಇದ್ದ ಬೆಟ್ಟ. ಇದು ಮುಂದೆ ಹೋಗೋಣ, ನೀರು ಅವ್ರು ವಾಸ ಮಾಡಿದ ಜಾಗ ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಅಲ್ಲೋಡಿ ಸರ್, ಅದು ಪಾಂಡವರ ಬೆಟ್ಟ. ಇದು ಕರ್ನಾಟಕದ ಅರ್ಧ ಭಾಗದ ಜನಗಳಿಗೆ ಗೊತ್ತಿಲ್ಲ. ಪಾಂಡವರು ತಿರುಗಾಡಿದ್ದು ಹೆಜ್ಜೆ ಕುರುವಿನ ಗುರುತು, ಮತ್ತು ಹಂದಿಗಲ್ಲು ಹುಲ್ಗಲ್ಲು ಅಂತಂತೂ ಇದು ಸಂತೆ ಕಲ್ಲೇರಿ ಅಂತ ಉಂಟು. ಅದನ್ನೆಲ್ಲ ತೋರಿಸಿದ್ದು ಬನ್ನಿ ಸರ್. ಕೋಲು ಊರಿದಂಥ ಗುರುತು, ಪಾಂಡವರ ಹೆಜ್ಜೆ, ಮತ್ತು ಹಂದಿ ಹುಲಿ ಕಾದಾಡ್ತದ್ದು 2 ಕಲ್ಲಾಗಿದೆ. ಮತ್ತು ಸಂತೆ ನಡೀತಿತ್ತು ಹಿಂದೆ, ಅದೆಲ್ಲ ಉಂಟು. ಇನ್ನು ಪಾಂಡವರು ಕರೆದು ಹೇಳಿದ್ರಂತೆ, ಅವಾಗ ಅದು ಕಲ್ಲಾಗಿದೆ. ಅಲ್ಲಿ 2 ಕಲ್ಲು ಬಂಡೆನೂ ಉಂಟು, 2 ಕಲ್ಲು ಅಲ್ಲಿ. ಬಾವಿಗಳೆಲ್ಲ ಉಂಟು ಅಲ್ಲಿ ತಿರುಗಾಡಿದ್ದು ಹೆಜ್ಜೆ ಗುರುತು ಇದೆಲ್ಲ. ಮೊನ್ನೆ 1957 ಇಸ್ವಿ ಸೆಪ್ಟೆಂಬರ್ 12 ಅಪಘಾತ ಆಗಿ ವಿಮಾನ ಬಿದ್ದಿದೆ ಅಲ್ಲಿ ಮುಂದೆ. 4 ಜನ ಇದ್ರಂತ ಅಷ್ಟೇ ಅವಾಗ. ಅಲ್ಲಿಂದ ಅವನು ಹೇಳಿದ್ನಂತ ಅಲ್ಲಿಗೆ ವಿಮಾನ ನಿಲ್ದಾಣ ಮಂಗಳೂರಿಗೆ 25 ಕಿಲೋಮೀಟ್ರ್ ಇದೆ ಅಂತ ಅವನು. ಅವಾಗ ಸಿಕ್ಕಿತ್ತು ಅದು. 3 ಕಲ್ಲುವರೆ ಅಂತ 3 ಗುಡ್ಡ ಉಂಟು ಅಲ್ಲಿ. ವಿಮಾನ ರೆಕ್ಕೆ ಹೊಡೆದು ಕೆಳಗೆ ಬಿದ್ದುಬಿಡ್ತು. ಇಲ್ಲಿ ಪಾಸ್ ಆಗ್ಬಿಡ್ತದೆ ಆ ಗುಡ್ಡ ತಳ್ಳಿಲ್ಲ ಅಂದರೆ. ಹೌದಾ? ಚಿಕ್ಕಪ್ಪ ಒಬ್ಬರು ಬರೆದಿಟ್ಟಿದ್ರು, ನಮ್ಮ ಡೈರಿ ಡೈಲಿ ಅವರು ಏನೇನೋ ಆಗೋ ಹೋಗೋದನ್ನೆಲ್ಲ ಇಲ್ಲಿ. ಯಾರು ಸತ್ತೋದ್ರು ಅಂತ ಗೊತ್ತಾ ನಿಮ್ಗೆ? ಇಲ್ಲ, ಯಾರೋ ಮದುವೆಗಿದ್ದಂತೆ ಅವರು. ಒಂದು ವಾಚೆಲ್ಲ ಕೈಲಿ ಮಾರ್ಕ್ ಸಿಕ್ಕಾಕಿಂದ ಇದು ವಾಚೆಲ್ಲ ನಡೀತಾ ಇತ್ತಂತೆ. ಮೊದಲಿಂಗೆ ಇದ್ರು, ಮದುವೆಗೆ ಹೋಗೋರಂತ ಅವ್ರು. 4 ಜನ ಅಷ್ಟೇ ಇದ್ರು ಅವರು. ಎಲ್ಲಿಗೆ ಹೋಗ್ತಾ ಇದ್ರು? ಮಂಗಳೂರು. ಇಲ್ಲೇ ಅಂಕ ಅಪಘಾತ ಅದು ಬರ್ತಾ ಅದೇನೋ ಇದಾಯ್ತು ಅನ್ನೋದು ಅವ್ರು ಹೇಳಿದಂತೆ. 25 ಕಿಲೋಮೀಟ್ರ್ ಇದೆ ಇಲ್ಲಿಂದ ಮಂಗಳೂರಿಗೆ ಅಂತ. ಸರ್, ಇಂಥ ದುರ್ಗಮ ರಸ್ತೆ ಆಗಿತ್ತಲ್ಲ ಸರ್, ಇದು ಯಾರು ಓಡಾಡೋಕ್ಕೆ ಆಗಲ್ಲ ಅಲ್ವಾ ಜಾಸ್ತಿ? ಇಲ್ಲ, ಓಡಾಡ್ತಾರೆ, ನಮ್ಮ ಲೋಕಲ್ದವರಿಗೆಲ್ಲ ಗೊತ್ತಿರುತ್ತಲ್ಲ ಸರ್ ಅದು. ಹಾಂ, ಪಾಂಡವರು ಇದೇ ಜಾಗ ಯಾಕೆ ಚೂಸ್ ಮಾಡಿದ್ರು? ಅವ್ರು ಬರ್ತಾ ಇದ್ರು, ಅಲ್ಲೆಲ್ಲ ಇದ್ದು ಹೋಗ್ತಾ ಇದ್ರು. ನೀರಿದೆ ನೋಡಿ, ಇದು ಇದರಲ್ಲಿ ಯಾವಾಗಲೂ ಇರ್ತದೆ. 360 ದಿವಸ ನೀರು ಇರುತ್ತೆ. ಇಲ್ಲೊಂದು ಬಾವಿ ಇದೆ. ಅದೇ ಹಾಂ, ಇದೆ ನೋಡಿ. ಇದು ನೀರು ಯಾವಾಗಲೂ ಇರುತ್ತೆ ಇಲ್ಲಿ. ಹಾಂ, ಬಾವಿ ಥರ ಇದೆಯಲ್ಲ. ಮತ್ತೆ ನೀರು ಕುಡಿತವೆ ಪ್ರಾಣಿಗಳೆಲ್ಲ. ಏನೇ ಪ್ರಾಣಿಗಳು ಸರ್ ಇಲ್ಲಿ ಕಡಲೇನು? ಕಡುವೆ, ಕುರಿ, ಕಾಡು ಕುರಿ. ಹಾಂ, ಕಾಟಿ ಇರ್ಬೋದು. ಏನು ನನಗೆ ಸರಿ ಅದು ಗೊತ್ತಿಲ್ಲ. ಎಷ್ಟು ದೂರ ಬಂದಿದ್ದೀವಿ ಆಲ್ರೆಡಿ ನಾವೀಗ? ಈಗ 1 ಕಿಲೋಮೀಟರ್ ಬಂದೀವಿ. 1 ಕಿಲೋಮೀಟರ್ ಬಂದಿದ್ದೀವಿ ಬೆಟ್ಟದಲ್ಲಿ? ಹೌದು. ಎಷ್ಟು ದೂರ ಆಗಬೇಕು? ಹಾಂ, 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲ, 4 ಕಿಲೋಮೀಟ್ರ್ ಸುತ್ತಬೇಕು ಈ ಗುಡ್ಡನ ಪೂರ್ತಿ. ಪಾಂಡವರ ಹೆಜ್ಜೆ, ದಾಸಗಲ್ ಕಂಬಾಯಿ, ಪಾಂಡವರ ಹೆಜ್ಜೆ, ಮತ್ತು ವಿಮಾನಗುದ್ದಿ ಗುಡ್ಡ, ಅಡಾಂಜಲಿ ಅಂತೀವಿ. ಸುತ್ತಮುತ್ತ ದೇವರ ಮನೆ, ಮತ್ತು ಇದು ಎತ್ತಿನ ಭುಜ ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಇದು ಕಡವಿನ ಕೋಡು, ಕಡವೆ ಕೊಂಬು. ಹಾಂ, ಎಲ್ಲ ಟ್ರೆಕ್ಕಿಂಗ್ ಬಂದ ನೋಡ್ಕೊಂಡು ಹೋಗಲಿ ಅಂತ. ಇದು ಫಾರೆಸ್ಟ್ನರು ಇದು ಕಟ್ಟಿದ್ದು. ಎದಳೆ ಇದನ್ನು ಯಾರು ಎತ್ಕೊಂಡು ಹೋಗಿಲ್ವಲ್ಲ? ಯಾರು ಎತ್ಕೊಂಡು ಹೋಗಿಲ್ಲ. ಇಲ್ಲಿ ಕಾಡಲ್ಲಿ ಸಿಕ್ಕಿದ್ದು. ಅವ್ರಿಗೆ ಗೊತ್ತಾಗುತ್ತೆ. ಕಾಡಲ್ಲಿ ಹುಲಿ, ಕಡವೆಯಲ್ಲಿ ಬೀಳುತ್ತೆ ಹಂಗೆ. ಇದು ಏಜ್ ಆದಮೇಲೆ ಮುರಿದೋಗ್ತದೆ. ಹೌದು. ನಮ್ಗೆ ಯಾಕೆ ಅಂತ ನಾವು ಇಲ್ಲೇ ಇಟ್ಟು ಅದಕ್ಕೆ ನಮ್ಮ ಮನೆಗೆ ಯಾಕೆ ಎತ್ಕೊಂಡು ಹೋಗೋದು ಸಿಕ್ಕಿದ್ದು. ಸರ್, ಇದು ವಿಮಾನ ಬಿದ್ದ ಗುಡ್ಡ 3 ಕಲ್ಲುವಾರೆ ಅಂತ. ಅದು ವಿಮಾನ ಬಿದ್ದ ಗುಡ್ಡ 57 ಇಸ್ವಿ ಸೆಪ್ಟೆಂಬರ್ 12 ನಮ್ಮ ಚಿಕ್ಕಪ್ಪ ಒಬ್ಬರು ಕರಿಗೌಡರು ಅಂತ, ಅವರು ಡೈರಿ ಬರೆದಿಟ್ಟಿದ್ರು. ಯಾವಾಗಲೂ ಡೈರಿ ಬರೆಯೋದು. ಅದು 3 ಕಲ್ಲುವಾರೆ ಅಂತ. ಅದು ಅಲ್ಲಿ 1 ಅಡಿ ಅವನು ಹೋಗಿದ್ದರೆ ಸೀದಾ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಡ. ಅದಕ್ಕೆ ರೆಕ್ಕೆ ಹೊಡೆದು ಈ ಕಡೆ ಪಲ್ಟಿ ಆಗಿತ್ತು. ಅದ್ರ ಪಾರ್ಟ್ಸ್ಗಳೆಲ್ಲ ಇತ್ತೀಚೆವರೆಗೆ ಇದ್ದು ಒಂದು 10-20 ವರ್ಷದವ್ರಿಗೆ ಯಾರ್ಯಾರೆಲ್ಲ ತಗೊಂಡೋದ್ರು. ಆಮೇಲೆ ಗುದ್ರಿ ತಗೊಂಡೋದ್ರು. ಆದಿವಾಸಿ ಜನಾಂಗದವರೆಲ್ಲ ಉಂಟಲ್ಲ, ಅವರು ವಾಸ ಮಾಡಿದ ಜಾಗ ಇನ್ನೊಂದು 10 ಕಿಲೋಮೀಟ್ರ್ ಆಚೆಗೆ ಇದ್ದರು. ಅವರೆಲ್ಲ ಇದೇ ದಾರಿನ ಮಾಡ್ಕೊಂಡು ದಾರಿಯಲ್ಲೆಲ್ಲ ಓಡಾಡ್ತಾಯಿದ್ರು. ರಾಮನಡಿಕೆ ಅಂತ, ರಾಮನಡಿಕೆ ಹೂವು ತೆಗಿತಾರೆ ಅದ್ರದ್ದು ಪತ್ರಿ. ಆಮೇಲೆ ಕಳ್ಳೆ ಎಲ್ಲ ತಗೊಂಡು ಹೋಗ್ತಾರೆ. ಈಗಲೂ ಏನು ವ್ಯಾಪಾರ ಮಾಡ್ತಾರೆ. 100-150 ರೂಪಾಯಿ ಕೆಜಿಗೆ. ಜನಾಂಗ ಕಾಡಲ್ಲೇ ಇರೋದಲ್ಲ ಅವರು. ಕಾಡಲ್ಲಿ ಬಗನಿ ಹಣ್ಣು ಹಂಪಲು ತಿನ್ಕೊಂಡಿದ್ದಾರೆ ಅವರು. ಅವಾಗೇನು ಮತ್ತೆ ಇಲ್ಲಿಗೆ ಬಂದು ಬಗನೆ ಹಿಟ್ಟು ಅಂತೆಲ್ಲ ಮಾಡುತ್ತಾರೆ. ಬಗನೆ ಕಡ್ದು ಹೊಡೆದು ಅದರಲ್ಲಿ ಕುಟ್ಟಿ
ಅದು ಸೋಸಿ ಅದ್ರಲ್ಲಿ ಹಿಟ್ಟು ಬರುತ್ತೆ ಅದರಲ್ಲೇ 4-5 ತಿಂಗಳು ಒಣಗಿಸಿ ಇಟ್ಕೊಂತಾರೆ ಅವರು. ಹಾಂ, ಅದನ್ನು ಹಿಟ್ಟು ಮಾಡಿ ಮತ್ತೆ ಪುನಃ ಅದು ಪುಡೀಲಿ ನೆನೆಸಿ ಕಡಿಮೆ ಪಾತ್ರೆಲಿಟ್ಟು ಅದು ಹಿಟ್ಟೆಲ್ಲ ಮಾಡಿ ತಿಂತಾರೆ. ಇಲ್ಲೆಲ್ಲ ಪಾಂಡವರು ಓಡಾಡಿರೋದು ಓಡಾಡೋ ಜಾಗ ಇದು. ಹೌದಾ? ಅದು ಅಯ್ಯೋ ಸರ್, ನಿಮ್ಗೆ ಇದು ದುರ್ಗಮ ಕಾಡು ಸರ್. ಇಷ್ಟು ತಲೆ ಮುಗಿನ ಎತ್ತರಕ್ಕಿದೆಯಲ್ಲ ಸರ್ ಇವರ. ಇಲ್ಲ ಜುರಾಸಿಕ್ ಪಾರ್ಕ್ ಇದ್ದಂಗೆ ಐತಲ್ಲಪ್ಪ ಇದು. ಕೊಡಿ ಬ್ರೋ. ನೋಡಿ ಸರ್, ಇದು ಪಾಂಡವರು ಹಿಂದೆ ವನವಾಸದಲ್ಲಿ ಬಂದಾಗ ವಾಸ ಮಾಡಿದ ಸ್ಥಳ ನೋಡಿ. 360 ದಿನದಲ್ಲೂ ನೀರು ಎಲ್ಲ ಇರುತ್ತೆ. ಇದು ರಾಮನಡಿಕೆ ಅಂತ ನೋಡಿರ, ಇದು ಎಲ್ಲ ರಾಮನಡಿಕೆ ಬೀಳುತ್ತೆ ಇದರಲ್ಲಿ. ಇದರಲ್ಲಿ ಬಂದು ಜನಗಳೆಲ್ಲ 500-600 ರೂಪಾಯಿ ಇದರಲ್ಲಿ ಸಿಕ್ಕುತ್ತಿದ್ರು, ಹೂವು ಬರುತ್ತೆ. ಅದು ಮಾರೋದಕ್ಕೋಸ್ಕರ ತಗೊಂಡು ಹೋಗ್ತಾರೆ ಜನ ಬಂದು. ಇನ್ನೂ ಎತ್ತರ ಉಂಟು, ಮುಂದೆ ಹೋದರೆ ದೊಡ್ಡ ಅರಣ್ಯ ಕಾಡು ದುರ್ಗ ಅಂತ. ಮುಂದೆ ದುರ್ಗ, ದಾವಣ್ಣ, ಹಬ್ಬಗಳು ಇತ್ತಿತ್ರ ಅಲ್ಲಲ್ಲಿ ಹೆಸರನ್ನೇ ಬೇರೆ ಇದೆ. ನಮ್ಮ ಗುಡ್ಗು ಕತ್ರಗಲ್ಲ ಅಂತಾರೆ. ನೀರು ಇರುತ್ತೆ. ಮುಂದೆ ಹೋದರೆ ಬಾವಿಗಳೆಲ್ಲ ಥರ ಉಂಟು, ನೀರು ಯಾವಾಗಲೂ ಇರುತ್ತೆ ನೀರು. ಮುಂದೆ ಇದು ಮೂರ್ಕಲ್ವಾರಿ ಅಂತ ಇಮಾನ್ ಬಿದ್ದ ಗುಡ್ಡ, ಅಲ್ಲಿಂದ ಮುಂದೆ ಕತ್ರಗಲ್ಲು ಅಂತೀವಿ, ದಾವಣ್ಣ ಹಬ್ಬಗಳು, ದುರ್ಗ, ಹಂಗೆ ಕಾಟಿಯಾರ ಅಂತ ಅತ್ಲಾಗಿ ಇದು ಬಂತು. ದೇವ್ರ ಮನೆ ಬರುತ್ತೆ ಹಿಂಗೆ ಲೆಫ್ಟೆ ಪಾದ ಇಲ್ಲಿ ಮುಂದೆ ಇರೋದು. ಪಾಂಡವರು ಇಲ್ಲೆಲ್ಲ ಒದ್ದು ವನವಾಸ ಬಂದಾಗ ಇಲ್ಲೆಲ್ಲ ಇದ್ದಿದ್ದು. ವನವಾಸ ಹೋದಾಗ ಕಾಡದೆ ನೀರು ಎಲ್ಲ, ಹಾಗಾಗಿ ನೀರೆಲ್ಲ ಇರೋದು ಇಲ್ಲಿ. ಸರ್, ಇಷ್ಟೊತ್ತು ಹಂಬಲಿಸ್ತಾ ಇದ್ರಲ್ಲ ಪಾಂಡವರಿಗೆ ನೋಡ್ತೀವಿ ಅಂತ ನೋಡಿ, ಇಲ್ಲೇ ಬನ್ನಿ ಸರ್ ನೋಡೋಣ. ಸರ್ ನೋಡಿ, ಇದು ಪಾಂಡವರ ಹೆಜ್ಜೆ. ಇದು ಋಷಿಮುನಿಗಳೆಲ್ಲ ಹೆಜ್ಜೆ ಇಡ್ತಿದ್ರ. ಇದೇಶ್ವರ ನಮ್ಮ ಇವರು ಧರ್ಮರಾಯದು ಅವ್ರದ್ದು ಪಾದ ಇದು. ಅವ್ರಿಗೆ ಹೆಜ್ಜೆ ಕೋಲ ಇಟ್ಟಿದ್ದು ನೋಡಿ ಇಲ್ಲಿ. ಇದು ಅವ್ರು ಕೋಲು ಉರಿದ್ದಂಥದ್ದು ನೋಡಿ. ನಾನು ಇದು ಈ ಥರ ಚಕ್ಕೆ ಅಂತ ಹೇಳಿ, ಇಲ್ಲ ಕೋಲು ಉರಿದೇ ಕುಂಡಿ ಬಿದ್ದಿರೋದು ನೋಡಿ. ಅದು ಇದೇನಂಗಾರೆ? ಹಾಂ, ಇದೆ. ಇಲ್ಲಿಂದ ನಿಂತ್ಕೊಂಡು ಕರೆದೇಳಿದ್ದಂತೆ ಅಲ್ಲಿ ಹಂದಿ ಹುಲಿಗಳು. ಹಂದಿ ಹುಲಿ ಕಾತ್ತಿದೆ ಅಂತ ಕರೆದೇಳಿದ್ರು ಅವರು ಉಳಿದ ಪಾಂಡವರಿಗೆಲ್ಲ. ಅದು ಅಲ್ಲಿ ಹಂದಿ ಹುಲಿ 2 ಕಲ್ಲಾಯ್ತು ಅಲ್ಲಿ. ನಮ್ಮ ಹಂದಿ ಹುಲಿ 2 ಕಲ್ಲಾಗಿರೋದು ಅದು. ಹಾಂ, ಇಲ್ಲ ಸರ್, ಅದು ಹಿಂದೆ ನಮಗೆಲ್ಲ ನಮ್ಮ ಪೂರ್ವಿಕರೆಲ್ಲ ಹೇಳಿದ್ದು. ಇಲ್ಲಿ ಅಪ್ಪಣ್ಗೌಡ್ರು ಅಂತಿದ್ರು ಒಬ್ಬರು. ಅವರು ದನ ಮೇಯ್ಸಕ್ಕೆ ಬಂದಾಗ ಈಗ ಸ್ವಲ್ಪ ವರ್ಷದ ಹಿಂದೆ, ದೂರ ಜಾಸ್ತಿ ವರ್ಷ ಅಲ್ಲ, ಒಂದು 50 ವರ್ಷದಲ್ಲಿ ಸುಳ್ಳು ಇದ್ದಂಥ ಸಪ್ಪನ ಹೊಳೆ ಅದನ್ನೆಲ್ಲ ಕಿತ್ತಾಕಿ ಕಟ್ಟಿನೆಲ್ಲ ಸಪ್ತ ಅಂತ ಬಡ್ದು ಅಲ್ಲಿ ಕೆಳಗಡೆ ಹೋಗ್ಬೇಕಾರೆ ಹಾವು ಕಚ್ಚಿತ್ತು ಅವರಿಗೆ. ಹಾವು ಕಚ್ಚಂದರೆ ಮತ್ತೆ ಔಷಧಿ ನಾಟಿ ಔಷಧಿ ಅಲ್ಲ, ಹಿಂದೆಲ್ಲ ಔಷಧಿ ತಂದು ಆರಾಮಾದ್ರ ಮೇಲೆ. ಇದು ಪುರಾಣ ಕಥೆ ಅಲ್ಲ, ಐತಿಹಾಸಿಕ ದಾಖಲೆಗಳಿಲ್ಲ, ಇದು ಜನಪದರ ಬಾಯಿ. ಒಬ್ರಿಗೊಬ್ರು ಹೇಳ್ತಾ ಬಂದ್ರು ಹಿಂದೆ ಪೂರ್ವಕರೆಲ್ಲವ. ಪಾಂಡವರ ಹೆಜ್ಜೆ, ಸಂತಿ ಕಲ್ಲೇರಿ ಇದೆಲ್ಲ. ನನ್ನ ಹೆಸರು ನಂಜುಂಡೇಗೌಡ ಅಂತ. ಈ ಊರಿನ ನಿವಾಸಿ ನಾವು. 200-300 ವರ್ಷದಿಂದ ಇದ್ದಾರೆ ನಮ್ಮ ಪೂರ್ವಿಕರೆಲ್ಲ ಇಲ್ಲೇ. ಇದೇನು ಇಷ್ಟೊತ್ತು ತೋರಿಸಿದೆ ಗುಡ್ಡ ಬೆಟ್ಟನೆಲ್ಲ. ಇಲ್ಲಿ ಕಡ್ನಕಲ್ಲಿ ಹೋಮ್ ಸ್ಟೇಗೆ ಬಂದರೆ ನಾನು ಪ್ಯಾಕೇಜ್ ಇಷ್ಟು ಕೊಡ್ತೀವಿ ಅಂದರೆ ಎಲ್ಲ ತೋರಿಸಿದ್ದು ಬರ್ತೀನಿ ನಾನು. ಪಾಂಡವರ ಹೆಜ್ಜೆ, ಇಮಾನ್ ಬಿದ್ದ ಗುಡ್ಡ, ಮತ್ತು ಸಂತಿ ಕಲ್ಲೇರಿ, ಮತ್ತು ದೇವ್ರ ಮನೆ, ಮತ್ತು ಲೆಫ್ಟು ಎತ್ತಿನ ಭುಜ, ಇದೆಲ್ಲ ಉಂಟು. ಇದು ಎಲ್ಲ ತೋರಿಸ್ಕೊಂಡು ಬರ್ತಿದ್ದೀವಿ. ಇದು ಇಷ್ಟೊತ್ತು ನಾನು ಹೇಳಿದ್ದು ನಮ್ಮ ಪೂರ್ವಿಕರು ಒಬ್ಬರು ಚಿಕ್ಕಪ್ಪ ಕರಿಗೌಡರು ಅಂತಿದ್ರು, ಅವರು ಬರೆದಿಟ್ಟಿದ್ರು ಡೈರಿಲೆಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಇದು ಪುರಾಣದಲ್ಲೂ ದಾಖಲೆನೇ ಆಗಿಲ್ಲ. ಇದು ಪಾಂಡವರ ಹೆಜ್ಜೆ ಇರೋದೆಲ್ಲ ಸತ್ಯಾಂಶ ಇರೋದು. ಹೌದು. ಇಲ್ಲಿ ಪೂರ್ವಿಕರು, ಈಗಿನ ಜನರು ನಂಬ್ತಾರೆ ಇದನ್ನು. ಕೆ ಬಿ ನಂಜುಂಡೇಗೌಡ. ಫೋನ್ ನಂಬರ್ 9141 27771.